ಸರ್ ಈಗ ಸರ್ ಚಲುವರಾಯಸ್ವಾಮಿ ಮತ್ತು ಕೃಷ್ಣಮೂರ್ತಿ ಇಲ್ಲ ಒಂದೆರಡು ಹಾಂ ಈಗ 2 ಗಂಟೆ ಆಯಿತು. ಇನ್ನೊಂದು ತಾವಿದ್ದಿರದೆ ಮಾತಾಡಿ. ಮತ್ತು ಗಣೇಶ್ ಶರತ್ ಹಾಗೂ ಕೃಷ್ಣಮೂರ್ತಿ ಅವರು ಕೇಳಿದೆ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಇದ್ದಾರೆ. ಬಹುಶಃ ಅಲ್ಲಿಗೆ ಮುಗಿಸುವಂತ ಕಾಣ್ತಾ ಇದೆ. ಮಾನ್ಯ ಸಭಾಧ್ಯಕ್ಷರೇ, ವಿಧಾನಸಭೆಯ ಮಾಜಿ ಉಪಸಭಾಧ್ಯಕ್ಷರು, ರಾಜ್ಯದ ಮಾಜಿ ಸಚಿವರಾಗಿದ್ದಂಥ ಅಂಜನಮೂರ್ತಿಯವರು, ಮಾಜಿ ಸದಸ್ಯರು ಹಾಗೂ ಮಾಜಿ ಸಂಸದರಾಗಿದ್ದಂಥ ಧ್ರುವನಾರಾಯಣವರು, ರಾಜ್ಯದ ಮಾಜಿ ಸಚಿವರಾಗಿದ್ದಂಥ DB ಇನಾಮದಾರು, ವಿಧಾನಸಭೆಯ ಮಾಜಿ ಸದಸ್ಯರುಗಳಾಗಿದ್ದಂಥ UR ಸಭಾಪತಿಯವರು, ವೆಂಕಟಸ್ವಾಮಿಯವರು, ಉಮಾಕಾಂತ್ ಬ್ರೋಕರ್ ಅವರು, B ಧರ್ಮಪ್ಪ ಅವರು ಹಾಗೂ ಖ್ಯಾತ ನೇತ್ರ ತಜ್ಞ ಡಾಕ್ಟರ್ ಭಜಂಗ್ ಶೆಟ್ಟಿಯವರು ಇವರುಗಳ ನಿಧನ ಹೊಂದಿರುವುದನ್ನು ಸಂತಾಪ ಸೂಚನೆ ತಂದಿರೋದಕ್ಕೆ ನಾನು ಸಹ ಬೆಂಬಲಿಸ್ತಾ, ಅಂಜನಮೂರ್ತಿಯವರು ನಮ್ಮೆಲ್ಲರಿಗೂ ಹಿರಿಯರಾಗಿದ್ದರು. ಅವರನ್ನು ಭಾಳ ಪರಿಚಯಸ್ಥರು. ನಾವೆಲ್ಲ ಜನತಾದಳದಲ್ಲಿ ರಾಜಕಾರಣ ಮಾಡುವಂಥ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ನಲ್ಲಿದ್ದರೂ ನಮ್ಮನ್ನೆಲ್ಲ ಭಾಳ ಪ್ರೀತಿಯಿಂದ, ಭಾಳ ವಿಶ್ವಾಸದಿಂದ ಅನೇಕ ಸಲಹೆಗಳನ್ನು ಕೊಡ್ತಕ್ಕಂಥ ಮತ್ತು ಅವರು ಸಚಿವರಾಗಿದ್ದಾಗ ಅನೇಕ ಕೆಲಸಗಳನ್ನು, ಉತ್ತಮ ವಸತಿಯ ಬಡವರಿಗೆ, ಜನರಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಹೆಚ್ಚು ಮಾಡಿದಂಥದ್ದು. ಅವರ ಕುಟುಂಬಕ್ಕೆ ಶಾಂತಿ, ನೆಮ್ಮದಿ ಸಿಕ್ಕಲಿ ಅಂತೇಳಿ ನಾನು ಕೋರ್ತಾ, ಧ್ರುವನಾರಾಯಣವರು ಅವ್ರ ಬಗ್ಗೆ ಯಾರು ಹೇಳಿದ್ರೂ ಸಹ ಬಹುಶಃ ಇಂಥ ಒಂದು ಅನಾಹುತ ಆಗಬಾರ್ದು ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ಬೋದಷ್ಟೇ. ಅಂಥ ಒಬ್ಬ ಸರಳ, ಸಜ್ಜನ, ಪ್ರಾಮಾಣಿಕವಾದಂಥ ಒಬ್ಬ ವ್ಯಕ್ತಿ ನಾವು ನೋಡೋದು ಕಷ್ಟ ಆಗುತ್ತೆ. ಅವರು ಜನರು ಇಡೀ ರಾಜ್ಯದಲ್ಲಿ ಅವರನ್ನು ತುಂಬ ಎತ್ತರಕ್ಕೆ ನೋಡಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದಂಥದ್ದು. ಅವರು ಕಾರ್ಯಾಧ್ಯಕ್ಷರಾಗಿ ನಮ್ಮ ಅಧ್ಯಕ್ಷರ ಜೊತೆ ಕೆಲಸ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಬಹುಶಃ ಅವರು ಶಾಸಕರಾಗಿ, ಸಂಸದರಾಗಿ ಎಲ್ಲಕ್ಕಿಂತ ಎತ್ತರಕ್ಕೆ ಬೆಳೆದರು. ಅವರು ಮೊದಲನೇ ಬಾರಿಗೆ 2004 ಶಾಸಕರಾದರು. ಅವಾಗ ನಾನು ಮಂತ್ರಿ ಇದ್ದೆ. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅವ್ರು ಕೇಳಿದಾಗ ಮಾಡಿಕೊಟ್ಟದ್ದನ್ನು ಮೊನ್ನೆವರೆಗೂ ಗ್ಯಾಪ್ಸರು. ಚಾಮರಾಜನಗರ, ನಾನು ನಮ್ಮ ಅಧ್ಯಕ್ಷರು ನನಗೆ ಅಲ್ಲಿ ಇನ್ಚಾರ್ಜ್ ಹಾಕಿದ್ರು. ಅಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ನಾನು ಹೇಳಿದ್ದೆಲ್ಲ ಕೆಲಸ ಮಾಡಿಕೊಡ್ತಿದ್ರು ಚಲುವರಾಯಸ್ವಾಮಿಯವರು ಅನ್ನೋ ಒಂದು ವಿಚಾರವನ್ನು ನೆನೆಸ್ತಿದ್ರು. ಅದಾದಮೇಲೆ ಇಬ್ಬರು ಒಂದೇ ಬಾರಿ 2009ರಲ್ಲಿ ಲೋಕಸಭೆಗೆ ಹೋಗಿದ್ರು. ಅವರು ಸಹ 2008ರಲ್ಲಿ ಗೆದ್ದು ಮತ್ತೆ ಲೋಕಸಭೆಗೆ ನಿಂತ್ಕೊಂಡು ಗೆದ್ದರು. ನಾನು 2008ರಲ್ಲಿ ಸೋತು 2009ರಲ್ಲಿ ಲೋಕಸಭೆಗೆ ಹೋಗುವಂಥ ಅವಕಾಶ ಸಿಕ್ತು. ಇಬ್ಬರೂ ಜೊತೆಯಲ್ಲಿ ಒಂದು ಬಾರಿ ಲೋಕಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಿನನಿತ್ಯ ಕಲಾಪಗಳ ಮಧ್ಯದಲ್ಲಿ ಚರ್ಚೆ ಮಾಡೋದ್ರ ಮೂಲಕ ಬಹುಶಃ ಅವರು ಅವರು ಭಾಳ ಹಿಂದುಳಿದ ಸಾಮಾನ್ಯ ಜನರ, ರೈತರ ವಿಚಾರ ಬಂದಾಗ ಭಾಳ ಗಂಭೀರವಾದಂಥ ಚಿಂತನೆ ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ. ಮತ್ತು ಪಕ್ಷದ ಸಂಘಟನೆಗಳಲ್ಲಿ ನಮ್ಮ ವೆಂಕಟೇಶ್ ಅವರು ಹೇಳಿದ ಹಾಗೆ ಬಹುಶಃ ಅವರು ನಮಗೆ ಅತ್ಯಂತ ನಷ್ಟ ಆಗಿದೆ. ಮತ್ತು ಅವರು ಜೀವದಲ್ಲೂ ಸಹ ಸ್ನೇಹಕ್ಕೆ ಇನ್ನೊಂದು ಅರ್ಥ ಧ್ರುವನಾರಾಯಣರು. ನಾವು ಯಾವ ರೀತಿ ವಿಶ್ವಾಸವನ್ನು, ಸ್ನೇಹವನ್ನು ಮುಂದುವರಿಸ್ಬೋದು ಅನ್ನೋದನ್ನು ನಾವು ಧ್ರುವನಾರಾಯಣವ್ರ ಹತ್ರ ಕಲಿಬೇಕಾಗತ್ತೆ. ಸೊ ಅವರು, ಅವರ ಶ್ರೀಮತಿಯವರು ಇಬ್ಬರು ಒಟ್ಟೊಟ್ಟಿಗೆ ಒಂದು ತಿಂಗಳ ಅಂತರದಲ್ಲಿ ಈ ಒಂದು ಅನಾಹುತ ಬಹುಶಃ ಯಾವ ಕುಟುಂಬಕ್ಕೂ ಅದು ಸೂಕ್ತ ಅಲ್ಲ. ಮತ್ತು ದೇವರು ಅಂಥ ಪನಿಷ್ಮೆಂಟನ್ನು ಸಹ ಯಾರಿಗೂ ಕೊಡಬಾರ್ದು ಅಂತೇಳಿ ನಾವು ಪ್ರಾರ್ಥಿಸ್ಬೋದಷ್ಟೇ. ಆದರೆ ಆ ಇಬ್ಬರು ಮಕ್ಕಳು ಬಹುಶಃ ಯಾವ ರೀತಿ ಅವರ ತಂದೆ ತಾಯಿಯನ್ನು ಇಂಥ ಚಿಕ್ಕ ವಯಸ್ಸಿನಲ್ಲೇ ಕಳ್ಕೊಂಡು ಯಾವ ರೀತಿ ಅವರು ಜೀವನವನ್ನು ಮಾಡ್ತಾಯಿದ್ದಾರೆ ಅನ್ನೋದನ್ನು ಬಹುಶಃ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಷ್ಟ್ರದ ಕಾಂಗ್ರೆಸ್ಸಿನ ವರಿಷ್ಠರು ಬಹುಶಃ ಮಗನಿಗೆ ಒಂದು ಅವಕಾಶ ಕೊಟ್ಟು ಅಲ್ಲಿಯ ನಂಜನಗೂಡಿನ ಜನ ಇವತ್ತು ಶಾಸಕರಾಗಿ ಕಳಿಸಿರ್ತಕ್ಕಂಥದ್ದು ಒಂದು ಸ್ವಲ್ಪ ದುಃಖವನ್ನು ಮರೆತು ಕೆಲಸ ಮಾಡಲಿಕ್ಕೆ
ಒಂದು ದಾರಿಯನ್ನು ತೋರಿಸಿದಂತಾಗಿದೆ. ಸೊ ಅದರಿಂದ ಬಹುಶಃ ಅವರ ಆತ್ಮಕ್ಕೆ ನಾವು ಶಾಂತಿಯನ್ನು ಕೋರಿ ಆ ಕುಟುಂಬಕ್ಕೆ ಒಂದು ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ, ಇನಾಮದಾರ್ ಇರ್ಬೋದು, ಹಾಗೆ ಸಭಾಪತಿಯವರು ಇರ್ಬೋದು, ವೆಂಕಟಸ್ವಾಮಿಯವರು ಇರ್ಬೋದು, ಉಮಾಕಾಂತ್ ಬ್ರೋಕರ್ ಇರ್ಬೋದು, ಧರ್ಮಪ್ಪ ಅವ್ರು ಇರ್ಬೋದು, ಇವರೆಲ್ಲರೂ ಸಹ ಅವರವರ ಅವಧಿನಲ್ಲಿ 1 ಬಾರಿ 2 ಬಾರಿ 3 ಬಾರಿ ಶಾಸಕರಾಗಿ ಸಾಕಷ್ಟು ಈ ನಾಡಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಆದರೆ ಎಲ್ರಿಗೂ ಒಂದಲ್ಲ ಒಂದು ದಿವಸ ಸಾವು ಅನಿವಾರ್ಯ. ಆದರೆ ಯಾರಿಗೂ ಇಂಥ ವಯಸ್ಸಿನಲ್ಲಿ ಬಂದಾಗ ಮಾತ್ರ ನಾವು ಅತ್ಯಂತ ನೋವಿನ ಸಂಗತಿ ಆಗುತ್ತೆ. ಹಾಗಾಗಿ ಅವರೆಲ್ರಿಗೂ ಸಹ ಶಾಂತಿಯನ್ನು, ನೆಮ್ಮದಿಯನ್ನು ಅವ್ರ ಕುಟುಂಬದವ್ರಿಗೆ ಕೇಳಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಡಾಕ್ಟರ್ ಭುಜಂಗ್ ಶೆಟ್ಟಿ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರೋರೇ ಇಲ್ಲ ಬೆಂಗಳೂರಿನಲ್ಲಿ. ಸೊ ನನಗೂ ಸಹ ಇತ್ತೀಚಿನ ದಿನಗಳಲ್ಲಿ ಕಣ್ಣಿನ ಸಮಸ್ಯೆ ಬಂದಾಗ ಭಾಳಷ್ಟು ಅವರ ಮಾರ್ಗದರ್ಶನವನ್ನು ಕೊಟ್ಟಿದ್ದರು. ಮತ್ತೊಮ್ಮೆ ಬರ್ತೀರಿ ಅಂತ ಹೇಳಿ ಬಂದು, ಬಟ್ ಅವ್ರನ್ನ ಸಾವಿನ ವಿಚಾರ ಕೇಳಿದ ಆಶ್ಚರ್ಯ ಆಯಿತು. ಅವರು ಅಷ್ಟೊಂದು ಡಿಸಿಪ್ಲೀನಾಗಿ ನಡ್ಕೊತಿದ್ದಂಥವ್ರಿಗೂ ಸಹ ಈ ಥರದ ಹಾರ್ಟ್ ಅಟ್ಯಾಕ್ ಆಗಿ ಅವರ ಸಾವನ್ನು ಕೇಳಿ ನಮಗೆಲ್ರಿಗೂ ಆಶ್ಚರ್ಯ ಆಯಿತು. ಅವರ ಆತ್ಮಕ್ಕೂ ಶಾಂತಿಯನ್ನು ಕೋರಿ ಈ ಎಲ್ಲ ಒಂದು ಸಂತಾಪ ಸೂಚನೆಯನ್ನು ನಾನು ಬೆಂಬಲಿಸಿ ನನ್ನ 2 ಮಾತು ಮುಗಿಸ್ತೀನಿ. ಗಣೇಶ್.